ಸೃಷ್ಟಿ ಮಾಡ್ತಾರೆ, ಜೀವನ ಹೇಗೆ ಮಾಡಬೇಕು, ಇದೆಲ್ಲ ಇನ್ನು ಮುಂದೆ ಬರುವಂತ ಮಹಾನ್ ಬೆಟ್ಟದಂತ ಇರುವಂತ ಒಂದು ಮಹಾ ಸಂಕಷ್ಟ ಇರುವಂತ ಇದನ್ನೆಲ್ಲ ನಾವು ಎದುರಿಸಬೇಕಾಗಿದೆ. ಎಲ್ರಿಗೂ ಭಗವಂತ ಎದುರಿಸೋ ಶಕ್ತಿ ಕೊಡಲಿ. ಆದಷ್ಟು ಒಬ್ಬರಿಗೊಬ್ರು ನಾವು ಅರ್ಥ ಮಾಡಿಕೊಂಡು ಭೂಮಿ ಮೇಲೆ ಹೇಳ್ತಾರಲ್ಲ, ತಾಳಿದವನು ಬಾಳಿದವನು ಅಂತ. ಮನುಷ್ಯನಿಗೆ ತಾಳ್ಮೆನೂ ಇರಬೇಕು, ತಾಳ್ಮೆಗೆ ತಕ್ಕಾಗಿ ಅವನಿಗೆ ಬುದ್ಧಿವಂತಿಕೆನೂ ಇರಬೇಕು, ಬುದ್ಧಿವಂತಿಕೆಗೆ ತಕ್ಕಾಗಿ ತಿಳುವಳಿಕೆನೂ ಇರಬೇಕು, ಎಲ್ಲವೂ ಇರಬೇಕು ಅವನಿಗೆ. ಇದಕ್ಕೆ ಮೇಲೆ ನಾನು ಏನು ಹೇಳಿ ಹೇಳಕ್ಕೆ ಎರಡು ಸರ್ವಜ್ಞಮೂರ್ತಿ ವಚನಗಳನ್ನ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಅನ್ನವನ್ನು ಇಕ್ಕುವುದು ನಿನ್ನೆಯನ್ನು ನುಡಿಯುವುದು, ಅನ್ನವನ್ನು ಇಕ್ಕುವುದು ನಿನ್ನೆಯನ್ನು ನುಡಿಯುವುದು, ತನ್ನಂತೆ ತರನ ಬಗೆದೊಡೆ ಕೈಲಾಸ ಸರ್ವಜ್ಞ. ಆಗಮ ಈಗಮ ಹೋಗಿದ ಇಲ್ಲದೆ ಆಗಮೇ ಕರೆದುಕೊಡುವವನ ಹುನಾಗುವುದು ಸರ್ವಜ್ಞ. ಶ್ರೀರಾಮರಿಗೆ ಶ್ರೀರಾಮರಿಗೆ ಭಾಷಣ ಮಾಡಿದಂತ ಕನ್ನಡ ಚಿತ್ರರಂಗದ ವಿನೋದ್ ರಾಜ್ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಅದು ಸ್ವಲ್ಪ ತಿಳಿಸಿ ಗ್ಲೇರ್ ಹೊಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿನೋದ್ ರಾಜ್ಕುಮಾರ್ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್. ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮೇಡಮ್. ದಯವಿಟ್ಟು ವೇದಿಕೆ ಅಕ್ಕಪಕ್ಕ ನಡೆದಿರುವಂತ ಗಣ್ಯರು ದಯವಿಟ್ಟು ಕೂತ್ಕೊಳ್ಳಿ, ಸ್ಥಳಾವಕಾಶ ಮಾಡ್ಕೊಳ್ಳಿ. ಓಡಾಡೋರಿಗೆ ದಯವಿಟ್ಟು ಅಕ್ಕಪಕ್ಕ ನಡೆದಿರುವಂತ ಗಣ್ಯರು ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಇವರು ಮೂಲತಃ ಮೈಸೂರಿನವರಾಗಿದ್ದು, ಇವರ ತಂದೆ ಎಎಸ್ ಧರಣೀಂದ್ರಯ್ಯ, ತಾಯಿ ಶ್ರೀಮತಿ ಕೌಸಲ್ಯ ಧರಣೀಂದ್ರರವರ ಉದರದಲ್ಲಿ 1960ರಲ್ಲಿ ಮೈಸೂರಿನಲ್ಲಿ ಜನಿಸಿ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಪದವಿ ಪಡೆದು ಕುಟುಂಬ ವೈದ್ಯರಾಗಿ ಬೆಂಗಳೂರಿನಲ್ಲಿ ಅಶ್ವಿನಿ ಕ್ಲಿನಿಕ್ ನಡೆಸುತ್ತಿದ್ದಾರೆ. ಇವರ ಪತಿ ಡಾಕ್ಟರ್ ಟಿ.ವೈ. ನಾಗೇಂದ್ರ ಕುಮಾರ್ ಕೂಡ ವೈದ್ಯರಾಗಿದ್ದು ಹಲವಾರು ಸಾಮಾಜಿಕ ಧಾರ್ಮಿಕ ಕಾರ್ಯಗಳೊಂದಿಗೆ ವೈದ್ಯ ವೃತ್ತಿಯನ್ನು ಸೇವಾ ಮನೋಭಾವದಿಂದ ನಡೆಸುತ್ತಿರುವುದರ ಜೊತೆಗೆ ಚಂದನ ವಾಹಿನಿಯಲ್ಲಿ ರತ್ನಾತ್ರೇಯ ಜೈನ ಧಾರ್ಮಿಕ ಧಾರಾವಾಹಿಯನ್ನು ನಿರ್ದೇಶನ ಮಾಡಿ ನಿರ್ಮಾಣ ಮತ್ತು ನಿರೂಪಣೆ ಮಾಡುತ್ತಿರುವ ಇವರ ಸೇವೆಯನ್ನು ಪರಿಗಣಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ 2023ನೇ ಸಾಲಿನ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಮೇಡಮ್ಗೆ ಧನ್ಯವಾದಗಳನ್ನು ಹೇಳ್ತಾ ಎಂ.ಡಿ. ಸಲಾವುದ್ದೀನ್, ಡಾಕ್ಟರ್ ಎಂ.ಡಿ. ಸಲಾವುದ್ದೀನ್, ಮೊಹಮ್ಮದ್ ಸಲಾವುದ್ದೀನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಡಾಕ್ಟರ್ ಎಂ.ಡಿ. ಸಲಾವುದ್ದೀನ್ ಇವರು ಮೂಲತಃ ರಾಯಚೂರಿನವರಾದ ಉದ್ದೀನ್ರವರು ಬಿ ಫರ್ಮಾ, ಎಂ ಫರ್ಮಾ ಮತ್ತು ಪಿಎಚ್ಡಿ ಮಾಡಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಹಲವಾರು ಲೇಖನಗಳು ಸೇರಿದಂತೆ ವೈದ್ಯಕೀಯ ಬರಹಗಳಿಗೆ ಪ್ರಶಸ್ತಿ ಪಡೆದಿದ್ದು, ಹಲವಾರು ಸಂಸ್ಥೆಗಳಲ್ಲಿ ಸದಸ್ಯತ್ವವನ್ನು ಪಡೆದಿದ್ದು,
ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ವೈದ್ಯಕೀಯ ಶಿಕ್ಷಣದ ಮಹತ್ವದ ಜಾಗೃತಿ ಮತ್ತು ಶಿಕ್ಷಕರಾಗಿ, ಆಡಳಿತಗಾರರಾಗಿ ಹೀಗೆ ಮುಂತಾದ ಹುದ್ದೆಗಳನ್ನು ಅತ್ಯಂತ ಪ್ರಾಮಾಣಿಕ ಮತ್ತು ಕ್ರಿಯಾಶೀಲರಾಗಿ ನಿಭಾಯಿಸಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾದ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಮೊಹಮ್ಮದ್ ಸಲಾಹುದ್ದೀನ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಕೊಟ್ಟಿಲ್ಲ ಇರಿ ನೋಡ್ಕೊಳ್ಳೋದೇ. ಡಾಕ್ಟ್ರೆ ಹೆಂಗೆ ತಿರ್ಸಿ ಸ್ವಲ್ಪ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್ ನಟೇಶ್ BH ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಡಾಕ್ಟರ್ ನಟೇಶ BH ಇವರು ಹನುಮಂತಪ್ಪ ಮತ್ತು ಶ್ರೀಮತಿ ನಾಗರತ್ನರವರ ಉದರದಲ್ಲಿ 1971ರಲ್ಲಿ ಮಂಡ್ಯದಲ್ಲಿ ಜನಿಸಿ MBBS ಮತ್ತು MD ಅನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದು DM, FIPC ಇನ್ನು ಹಲವಾರು ಉನ್ನತ ವ್ಯಾಸಂಗಗಳನ್ನು ಮಾಡಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಪದವಿ ಮಟ್ಟದಲ್ಲಿ 17 ವರ್ಷ, PG ಮಟ್ಟದಲ್ಲಿ 23 ವರ್ಷಗಳ ಸುದೀರ್ಘ ಬೋಧನಾ ಅನುಭವ, ಆಡಳಿತ ಸುಧಾರಣೆ ಇಂತಹ ಹಲವಾರು ಅಂಶಗಳ ಆಧಾರದಲ್ಲಿ ಹಾಗೂ ಜಯದೇವ ಆಸ್ಪತ್ರೆಗೆ ಸಲ್ಲಿಸಿದ ಸೇವೆಗಾಗಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಡಾಕ್ಟರ್ ನಟೇಶ BH ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಈಶ್ವರಪ್ಪಾಯ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಡಾಕ್ಟರ್ ಈಶ್ವರಪ್ಪಾಯ ಇವರು ಶ್ರೀ ಮಲ್ಲೇಶಪ್ಪ H ಮತ್ತು ಶ್ರೀಮತಿ ನಾಗಮ್ಮರವರ ಉದರದಲ್ಲಿ 1974ರಲ್ಲಿ ಜನಿಸಿ ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಹಿರೇಕಬ್ಬೂರಿನವರಾಗಿದ್ದು MBBS ಅನ್ನು ಶ್ರೀ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜ್ ಕೋಲಾರದಿಂದ, MS ಅನ್ನು ಕಿಮ್ಸ್ ಬೆಂಗಳೂರಿನಿಂದ ಪಡೆದು ಜನರಲ್ ಸರ್ಜನ್ ಆಗಿ 22 ವರ್ಷಗಳಿಂದ ಅಂಕೋಲಾ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸರ್ಕಾರಿ ಸೇವೆಯು ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕವಾಗಿದ್ದು ಇವರ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಯದುರಾಜ್ ಎಂಕೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಡಾಕ್ಟರ್ ಈಶ್ವರಪ್ಪ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಡಾಕ್ಟರ್ ಯದುರಾಜ್ ಎಂಕೆ ಇವರು ಶ್ರೀ ಕಾಳಿಗೌಡ ಮತ್ತು ಶ್ರೀಮತಿ ರಾಧಾ ಅವರ ಉದರದಲ್ಲಿ 1984ರಲ್ಲಿ ಹಾಸನದಲ್ಲಿ ಜನಿಸಿ MBBS ಅನ್ನು ಬೆಂಗಳೂರು AIMS ನಿಂದ ಪಡೆದು MD, FIPA, CCEPC ಉನ್ನತ ವ್ಯಾಸಂಗ ಮಾಡಿ 10 ವರ್ಷದಿಂದ ಕಿಡ್ನಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಸಹಾಯಕ ಪ್ರೊಫೆಸರ್ ಆಗಿ ಉಪಶಮನಕಾರಿ ಆರೈಕೆ ಮತ್ತು ಮಕ್ಕಳ ಅರಿವಳಿಕೆ ತಜ್ಞರಾಗಿ ಸಹಾಯಕ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಇವರ ಬೋಧನಾ ಕ್ರಮ ಮತ್ತು ಚಿಕಿತ್ಸೆಯನ್ನು ಗಮನಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಯದುರಾಜ್ ಎಂಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಡಾಕ್ಟರ್ ಸಂದೀಪ್ HS ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್.